ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಪೂರ್ವ ಯೂಟ್ಯೂಬ್ ಚಾನಲ್. ನಮ್ದು ಹೊಸದಾಗಿ ಚಾನಲ್ ನಾನು ಓಪನ್ ಮಾಡಿದೀವಿ. ಶಾರ್ಟ್ಸ್ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಇದು ಲಾಂಗ್ ವಿಡಿಯೋ, ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ನಾವು ಕಲರ್ ಚಾಲೆಂಜ್ ಇಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ನಾವು ಇವತ್ತು ಕಲರ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ನಮ್ದು ಫಸ್ಟ್ ವಿಡಿಯೋ ಆಗಿರುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಓಕೆನಾ? ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದ್ರೆ ಮಾತ್ರ ಲೈಕ್, ಶೇರ್, ಕಮೆಂಟ್ ನ ಮಾಡಿ. ಈ ಟೈಮ್ ಬಂದು ಎಲ್ಲ ಕೆಲಸ ಮುಗಿದಿದೆ. ಟೈಮು ಎಷ್ಟಾಗಿದೆ? 10 ಗಂಟೆ. ಟೈಮ್ 10 ಗಂಟೆ ಆಗಿದೆ. ಕೆಲಸ ಎಲ್ಲ ಮುಗಿಸಿದೀವಿ. ಈಗ ಪಟಾಪಟ್ ಅಂತ ರೆಡಿಯಾಗಿ ಬೇಗ ಬರ್ತೀವಿ. ಬೇಗ ಬಂದು ಕಲರ್ ಚಾಲೆಂಜ್ ನ ನಿಮಗೆ ತರ್ತೀವಿ. ನಮ್ಮ ಊರಿಂದ ಬಸ್ ಸ್ಟ್ಯಾಂಡ್ಗೆ 3-4 ಕಿಲೋಮೀಟರ್ ಆಗುತ್ತೆ. ಸೊ ನಮ್ಮ ಯಜಮಾನ್ರು ಕೂಡ ಡ್ರಾಪ್ ಹಾಕ್ಸ್ಕೊಂಡ್ವಿ. ಸದ್ಯ ಬಸ್ ಸಿಕ್ತು. ನಾನು ಅರುಣಕ ರಿಷಿ 3 ಜನನೂ ಸೆಟಲ್ ಕೂಡ ಆದ್ವಿ. ಬಸ್ಸಲ್ಲಿ ಹೊರಟಿದ್ದಾಯಿತು. ಹುಣಸೂರು ಕಡೆ ಹೊರಟಿತ್ತು ನಮ್ಮ ಪಯಣ. ಹಾಗೆ ಬಂದು ನನ್ನ ಮಗಳಿಗೆ ಶಿರಪ್ ತೊಗೊಳೋದಿತ್ತು. ರೈನ್ಬೋ ಹಾಸ್ಪಿಟ್ಲಿಗೆ ಹೋದ್ವಿ. ರೈನ್ಬೋ ಹಾಸ್ಪಿಟ್ಲಿಗೆ ಹೋಗಿ ಶಿರಪ್ ತೊಗೊಂಡ್ವಿ. ಕೆಲವೊಂದು ಐಟಮ್ಸ್ ತೊಗೋಬೇಕಿತ್ತು. ಸೊ ಬಜಾರ್ ರೋಡಿಗೆ ಬಂದ್ವಿ. ಇದು 180 ರೂಪೀಸ್ ಅಂಗಡಿ. ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಅಲ್ಲಿ ಹೋಗಲಿಲ್ಲ. ನೆಕ್ಸ್ಟ್ ಸೀರೆ ಅಂಗಡಿಗೆ ಹೋದ್ವಿ, ಚೌಡೇಶ್ವರಿ ಟೆಕ್ಸ್ಟೈಲ್ಸು. ಇಲ್ಲಿ ನನ್ನ ತಮ್ಮನ ಹೆಂಡ್ತಿಗೆ ಒಂದು ಸೀರೆ ತೊಗೋಬೇಕಿತ್ತು, ಅವಳು ಪ್ರೆಗ್ನೆಂಟು. ಸೊ ಸೀರೆ ತೊಗೊಳಕ್ಕೆ ಅಂತ ಬಂದ್ವಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು, ಕಲರು ಕೂಡ ಚೆನ್ನಾಗಿತ್ತು. ಆದರೆ ನನಗಂತೂ ಫೇವ್ರೇಟ್ ಕಲರ್ ಬ್ಲೂ ಅಲ್ವಾ, ಸೊ ನಾನು ಬ್ಲೂ ಕಲರ್ ಸೀರೆನೇ ಹುಡುಕ್ತಾ ಇದ್ದೆ. ಅಂತೂ ಇತ್ತು ಸೀರೆ ತೊಗೊಂಡ್ವಿ. ಹಾಗೆ 130 ಅಂಗಡಿಗೆ ಬಂದ್ವಿ. ಅಲ್ಲಿ ಫುಲ್ ಎಲ್ಲ ರೀತಿ ಮನೆ ಅಡುಗೆ ಕಿಚನ್ಗೆ ಯಾವ್ಯಾವ ರೀತಿ ಐಟಮ್ಸ್ಗಳು ಬೇಕು ಪ್ರತಿಯೊಂದು ಕಮ್ಮಿ ರೇಟಲ್ಲಿ ಚೆನ್ನಾಗಿ ಸಿಗುತ್ತೆ. ಎಲ್ಲವೂ ಸಿಗುತ್ತೆ. ಶೂ, ಮನೆಗೆ ಮ್ಯಾಟ್ ಇರಲಿ, ಸೋಫಾಕ್ಕಾಗಲಿ, ಮತ್ತು ಗಾಜಿನ ಲೋಟಗಳಾಗಲಿ, ಎಲ್ಲ ರೀತಿ ಐಟಮ್ಸ್ಗಳು ಅಲ್ಲಿ ಚೆನ್ನಾಗಿ ಚೀಪ್ ರೇಟಲ್ಲಿ 130 ಆ್ಯಂಡ್ 170 ಈ ಎರಡು ರೇಟಲ್ಲೂ ಕಮ್ಮಿ ರೇಟಲ್ಲಿ ತುಂಬಾ ಚೆನ್ನಾಗಿರೋ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಸಿಗುತ್ತೆ. ಗಿಫ್ಟ್ ಆಗಲಿ, ಹಾಗೆ ಫ್ರೇಮ್ಗಳಾಗಲಿ, ಮತ್ತು ವೆರೈಟಿಯಾಗಿರೋ ಗಿಫ್ಟ್ಸ್ಗಳು, ಫ್ರೇಮ್ಗಳು, ಹಾಗೆ ಕಿಚನ್ಗಳಿಗೆ, ಫ್ರಿಜ್ಗಳಿಗೆ ಕಂಟೈನರ್ಗಳು ಮಡಿಕೊಳ್ಳೋಂಥದ್ದು ಏನೇ ಆಗಿರಲಿ ಚೆನ್ನಾಗಿರೋ ಸಿಗುತ್ತೆ. ನಾವು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆದರೆ ಇಬ್ಬರೇ ಹೋಗಿದ್ದು, ಬಸ್ಸಲ್ಲಿ ಹೋಗಿದ್ದು ಅಲ್ವಾ, ಸೊ ತಗೊಳ್ಳೋಕೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ನಾವೇನು ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ರಿಷಿ ಕೂಡ ಇದ್ನಲ್ಲ ಜೊತೆಯಲ್ಲಿ. ಮತ್ತು ಕೆಲವೊಂದು ಪ್ರತಿಯೊಂದು ಐಟಮ್ಸ್ಗಳು ಇಲ್ಲಿ ಎಲ್ಲರಿಗೂ ಅವೈಲೇಬಲ್ ಆಗೈತೆ. ನಿಮಗೆ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡಿ. ಚೆನ್ನಾಗಿದೆ, ಚೀಪ್ ರೇಟಲ್ಲಿ 130 ರೂಪೀಸ್. ಎಲ್ಲ ಕಡೆನೂ ಸಿಗುತ್ತೆ. ಎಲ್ಲ ಕಡೆ ಈ ಥರ ಆಫರ್ಗಳು ಸಿಗೋಲ್ಲ. ಈ ನಮ್ಮ ಹುಣಸೂರಲ್ಲಿ ಇದೊಂದು ಅಂಗಡಿ ಇದೆ. ನಾವು ಹೋಗಿದ್ವಿ. ನಮ್ಗೆ ಏನೇನು ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಜಾಸ್ತಿ ಏನೂ ತೊಗೊಳ್ಳಿಲ್ಲ. ಹಂಗೆ ಹೋಗ್ಬಿಟ್ಟು ನಮಗೆ ಅಪ್ಪುಗೆ ಒಂದು ವೆರೈಟಿ ಬ್ಯಾಗ್ ಬೇಕಿತ್ತು, ಅವಳಿಗೊಂದು ವೆರೈಟಿ ಬ್ಯಾಗ್ ತೊಗೊಂಡು ನೆಕ್ಸ್ಟ್ ಗ್ರ್ಯಾಂಡ್ ಫ್ಯಾಷನ್ಗೆ ಬಂದ್ವಿ. ಇಲ್ಲಿ ಒಂದು ಜೊತೆ ಡ್ರೆಸ್ ತೊಗೋಬೇಕಿತ್ತು. ನಾನು ಅರುಣಕ ಹೋದ್ವಾರ ತೊಗೊಬಂದಿದ್ರು, ತುಂಬ ಚೆನ್ನಾಗಿತ್ತು. ನಾನು ಅದೇ ರೀತಿ ಡ್ರೆಸ್ ತೊಗೊಳ್ಳೋಣ ಅಂತ ಬಂದೆ. ನಮ್ಮ ರಿಷಿ ನೋಡಿ ತುಂಬ ಕ್ಯೂಟಾಗಿ ಆಟಾಡ್ತಾ ಇದ್ದ. ಎಲ್ಲರೂ ಇವನ್ನೇ ನೋಡ್ತಾ ಇದ್ರು ಅಂಗಡಿಲಿ. ನೆಕ್ಸ್ಟು ನಾನು ಡ್ರೆಸ್ ಸೆಲೆಕ್ಷನ್ಗೆ ಹೋದ್ವಿ. ಡ್ರೆಸ್ ಅಂತೂ ತುಂಬ ಚೆನ್ನಾಗಿತ್ತು. 300-350 ಸಿಗುತ್ತೆ. ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು. ನನಗೆ ಯಾಕೋ ಗೊತ್ತಿಲ್ಲ, ಬ್ಲ್ಯಾಕ್ ಕಲರ್ ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯಿತು. ಈ ಬ್ಲ್ಯಾಕ್ ಅಲ್ಲ, ಇನ್ನೊಂದು, ಅದನ್ನು ಕ್ಲಿಯರಾಗಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ಸರಿ ಕಾಣಿಸ್ತಾ ಇಲ್ಲ, ಲಾಸ್ಟಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಜಮ್ ಶಾಪ್ಗೆ ಹೋದ್ವಿ. ಯಾವಾಗಲೂ ರೆಗ್ಯುಲರಾಗಿ ತೊಗೊಳ್ಳೋ ಅಂಗಡಿ. ನಾನು ಏನೇ ಬೇಕು ಅಂತಂದ್ರೆ ನಂಗೆ ಮೇಕಪ್ ಐಟಮ್ ಆಗಲಿ, ಬ್ಯಾಂಗಲ್ಸ್ ಆಗಲಿ, ಪ್ರತಿಯೊಂದು ನೆಕ್ಲೆಸ್ ಆಗಲಿ, ಪ್ರತಿಯೊಂದೂ ನಾನು ಪ್ರತಿಯೊಂದು ಏನು ವೇರ್ ಮಾಡ್ತೀನಿ ಎಲ್ಲ ಈ ಒಂದು ಶಾಪಲ್ಲೇ ನಾನು ತೊಗೊಳ್ಳೋದು. ನನಗೆ ತುಂಬ ಪರಿಚಯ ಇರೋ ಅಂಗಡಿ. ಹಾಗಾಗಿ ಇಲ್ಲಿಗೆ ಹೋಗಿ ಇಬ್ಬರಳು ಶಾಪಿಂಗ್ ಮಾಡ್ಕೊಂಡು ಹಾಗೇ ನಮಗೇನೇ ಇಲ್ಲೂ ಅಷ್ಟೇ ಗಿಫ್ಟ್ಗಳು, ಸರಗಳು, ಓಲೆಗಳು, ಮತ್ತು ಮೆಹಂದಿ ಕೋನ ಪ್ರತಿಯೊಂದು ಇಲ್ಲೂ ಅವೈಲೇಬಲ್ ಐತೆ. ನೆಕ್ಸ್ಟ್ ಕಲರ್ ಚಾಲೆಂಜ್ಗೆ ಅಂತ ಕೆಲವೊಂದು ಅಂಗಡಿಗಳಿಗೆ ಹೋಗಿದ್ವಿ. ಇದು ಸಿತಾರಾ ಶಾಪು. ಇಲ್ಲಿ ನೆಕ್ ಪೀಸ್ಗಳು, ಎಲ್ಲ ಐಟಮ್ಸ್ಗಳು ತುಂಬ ಚೆನ್ನಾಗಿದೆ. ಆದರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೆಕ್ ಪೀಸ್ಗಳು ಅಂದರೆ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೂ ರಿಷಿ ಕರ್ಕೊಂಡೋಗಿದೆ. ಇಲ್ಲೂ ಆಟ ಆಡ್ತಾ ಇದ್ದ ರಿಷಿ. ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದು ಇದೊಂದು ಶಾಪ್ಗೆ ಹೊರಟೆ. ಇಲ್ಲೂ ಕೆಲವಷ್ಟು ಐಟಮ್ಸ್ಗಳು ಅಂದರೆ ಕಲರ್ ಚಾಲೆಂಜ್ಗೆ ಅಲ್ವಾ, ತುಂಬ ಶಾಪ್ಗಳು ವಿಸಿಟ್ ಮಾಡಿದೆ ನಾನು ಅವತ್ತು. ಹಾಗೆ ತುಂಬ ಟಯರ್ಡ್ ಆಗಿತ್ತು, ಸುಸ್ತಾಗಿತ್ತು ಅಂದ್ಬಿಟ್ಟು ಕ್ಯಾಸಿನೋ ಬೇಕ್ರಿಗೆ ಹೋಗಿ ಹಾಗೇ ನಾವು ಪಿಜ್ಜಾ ಮತ್ತು ಜ್ಯೂಸ್ ಕುಡ್ಕೊಂಡು ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಯಜಮಾನ್ರು ಇನ್ನೂ ಬಂದಿರಲಿಲ್ಲ. ಸೊ ನೋಡ್ಕೊಂಡು ಹೋಗ್ತಾ ಇದ್ದೀವಿ. 3 ಕಿಲೋಮೀಟರ್ ನಡೆಯೋಕ್ಕಾಗಲ್ಲ, ಬಂದು ಪಿಕಪ್ ಮಾಡಿದ್ರು. ಇವಾಗ ನಾವು ಕಲರ್ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕಲರು ರೆಡ್. ಈಗ ಹಾಕ್ಕೊಡ್ತೀನಿ ಸೋಪ್ ಬಾಕ್ಸ್ ಇಲ್ಲ ಅಂದ್ರೆ ಚೆನ್ನಾಗಿತ್ತಾ? ಚೆನ್ನಾಗೈತೆ. ನನ್ನ ಮಗಳಿಗೆ ಬಟ್ಟೆ ಸೋಪು ಸರಿ ಟೀ ತಗೋ.
ನೆಕ್ಸ್ಟ್ ಕಲರು ಯೆಲ್ಲೋ ಕಲರ್. ತೋರಿಸಿ ಆಯ್ತಾ? ರಿಬ್ಬನ್ ನಾನು ನೋಡಿದ್ದೆ ಚೆನ್ನಾಗೈತೆ. ನಿನ್ಗೆ ಇಷ್ಟ ಆಯ್ತಾ? ಕ್ಯೂಟ್ ಕ್ಯೂಟ್ ಕಮ್ಮೆ. ನೆಕ್ಸ್ಟ್ ಯಾವ ಕಲರು? ನೆಕ್ಸ್ಟ್ ಪಿಂಕ್. ಪಿಂಕ್. ಓಕೆ. ಸಾನಿಗೆ ಸ್ಕೂಲ್ಗೆ. ಚೆನ್ನಾಗೈತೆ. ಹೆಂಗೋ ರಿಬ್ಬನ್ ಇರಲಿಲ್ಲ. ಲಿಫ್ಟಿಂಗ್. ಓಹ್ ಪಿಂಕ್ ಕಲರ್ ಲಿಪ್ಸ್ಟಿಕ್. ನೆಕ್ಸ್ಟ್ ಯಾವುದು? ಬ್ಲೂ. ಓಕೆ. ಡಾರ್ಕ್ ಬ್ಲೂನೋ ಲೈಟ್ ಬ್ಲೂನೋ? ಲೈಟ್ ಬ್ಲೂ. ಲೈಟ್ ಬ್ಲೂನಾ? ಸರಿ, ಲೈಟ್ ಬ್ಲೂ. ನನ್ನ ಮಗಳಿಗೆ ನೇಲ್ ಪಾಲಿಶ್. ನೆಕ್ಸ್ಟ್ ಪೆಪ್ಸಿ ಬ್ಲೂ. ನನ್ನ ಫೇವರೇಟ್ ಕಲರ್. ಬಳೆ ನೀನು ಕೊಡು ಫಸ್ಟ್. ಬ್ಯಾಂಗಲ್ ಚೆನ್ನಾಗೈತೆ. ಚೆನ್ನಾಗೈತೆ ನೋಡು. ಓಹ್ ಓಲಿ ತಗೊಂಡ್ರ ಚೆನ್ನಾಗೈತೆ. ನೆಕ್ಸ್ಟ್ ಆರೆಂಜ್. ಆರೆಂಜ್. ನೀವು ತೋರಿಸಿ. ಸೇಮ್ ಸೇಮ್. ತೀರ್ಸೇ ಬಿಡೋಣ. ಲಡ್ಡು ಬೇಕಾ? ಲಡ್ಡು ನಾನು ತೀರ್ಸ್ತೀನಿ. ನೆಕ್ಸ್ಟ್ ವೈಟ್. ವೈಟ್. ನೀವು ಸ್ಟಿಕ್ಕರ್. ವೈಟ್ ಸ್ಟಿಕ್ಕರ್. ನೆಕ್ಸ್ಟ್ ಯಾವುದು? ಬ್ರೌನ್. ಓಕೆ. ಬ್ರೌನ್ 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 ಬ್ರೌನ್. ಸೋಡದ ಕಟ್ ಮಾಡಿ. ವಾಚ್. ವಾಚ್. ವಾಚ್ ಇರಲಿಲ್ಲ. ನಾನೊಂದು ವಾಚ್ ತಗೋಬೇಕಂದ್ರೆ ತುಂಬ ದಿನದಿಂದ ಅನ್ಕೊಂಡಿದ್ದೆ ಕಡಕ. ವಾಚ್ ಇರ್ಲಿಲ್ವಲ್ಲ, ಅದಕ್ಕೆ ವಾಚ್ ತಗೊಂಡೆ ನಾನು. ನೆಕ್ಸ್ಟ್ ಬ್ಲ್ಯಾಕ್. ಬ್ಲ್ಯಾಕಾ? ಬ್ಲ್ಯಾಕ್ ಬ್ಲ್ಯಾಕ್. ತೋರಿಸು. ನೇಲ್ ಪಾಲಿಶ್. ಬ್ಲ್ಯಾಕ್ ಕಲರ್ ನೇಲ್ ಪಾಲಿಶ್ ತಗೋಬೇಕಂತ ಅನ್ಕೊಂಡಿದ್ದೆ ನಾನು. ಬ್ಲ್ಯಾಕ್ ಕ್ಲಿಪ್. ಇಷ್ಟನಾ? ನೆಕ್ಸ್ಟ್ ಗ್ರೀನ್. ಗ್ರೀನ್. ಸಣ್ಣ ವಿಡಿಯೋ ಕಟ್ ಮಾಡು. ಕಟ್ ಮಾಡಿ. ಇರೋದು ಬ್ಯಾಂಗಲ್. ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು. ಈ ಐಟಮ್ಸ್ ನನಗೆ ಅರುಣಕ್ಕ ಕೊಡಿಸಿರೋಂಥದ್ದು, ಮತ್ತು ಈ ಐಟಮ್ಸ್ ಬಂದು ಅರುಣಕ್ಕಂಗೆ ನಾನು ಕೊಡಿಸಿರೋಂಥದ್ದು. ಮತ್ತು ನಾನು ಒಂದು ಸರ ಜಮ್ ಶಾಪಲ್ಲಿ ಒಂದು ಸರ ಮತ್ತು ಓಲೆ ತೊಗೊಂಡೆ. ಮತ್ತು ಈ ವೆನೈಟಿ ಬ್ಯಾಗ್ನ ನಾನು ಅಲ್ಲಿ ಒಂದು 50 ಕೊಟ್ಟು ಪರ್ಚೇಸ್ ಮಾಡಿದೆ. ಈ ಸೀರೆ ತೊಗೊಂಡ್ವಿ. ಮತ್ತು ಈ ಸರ ಮತ್ತು ಅರುಣಕ್ಕ ಇಬ್ಬರೂ ಒಂದೇ ರೀತಿ ಸರ ಮತ್ತು ಓಲೆ ತೊಗೊಂಡ್ವಿ. ಫೋಟೋ ಅಟ್ಯಾಚ್ ಮಾಡಿದ್ದೀವಿ ನೋಡಿ. ನೆಕ್ಸ್ಟ್ ಸಂಜೆ ಆಯಿತು. ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಹೋಗಿ ಸೊಪ್ಪನ್ನ ಕಿತ್ಕೊಂಡು ಬಂದ್ವಿ. ಸೊಪ್ಪಿನ ಸಾಂಬಾರು ಮುದ್ದೆ ಎಲ್ಲ ಮಾಡಿ ಊಟ ಆಯಿತು ನಮ್ಮದು. ಇದೇ ನಮ್ಮ ಇವತ್ತಿನ ಕಲರ್ ಚಾಲೆಂಜ್